ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇಂದು ನಾವು ಒಂದಿಷ್ಟು ಫಿಸಿಕ್ಸಿಗೆ ಸಂಬಂಧಪಟ್ಟಂತಹ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಇದೆಲ್ಲ ಯೂಸ್ಫುಲ್ ಫಾರ್ GPSTR, HSTR, TET ಕೂಡ ಹೆಲ್ಪ್ ಆಗುತ್ತೆ. ಹಾಗಿದ್ದರೆ ನಾವು ಮೊದಲನೇ ಕ್ವೆಶನಿಂದ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವೆಶನ್, ವಿದ್ಯುತ್ಕಾಂತಗಳ ತಯಾರಿಕೆಯಲ್ಲಿ ಬಳಸುವ ಲೋಹ ಯಾವುದು ಅಂತ ಕೇಳಿದ್ದಾರೆ. ವಿದ್ಯುತ್ಕಾಂತಗಳ ತಯಾರಿಕೆಯಲ್ಲಿ ಬಳಸುವ ಲೋಹ. ಮೊದಲನೇ ಆಪ್ಷನ್ ಕಲೆ ರಹಿತ ಉಕ್ಕು, ಎರಡನೇ ಆಪ್ಷನ್ ಮೆದು ಕಬ್ಬಿಣ, ಮೂರನೇ ಆಪ್ಷನ್ ತಾಮ್ರ, ನಾಲ್ಕನೇ ಆಪ್ಷನ್ ಕೋಬಾಲ್ಟ್. ಸೊ ವಿದ್ಯುತ್ಕಾಂತಗಳ ತಯಾರಿಕೆಯನ್ನು, ವಿದ್ಯುತ್ಕಾಂತ ಮ್ಯಾಗ್ನೆಟ್ನ ಎದರಿಂದ, ಯಾವ ಲೋಹದಿಂದ ನಾವು ಬಳಸಿ ಅದನ್ನು ತಯಾರು ಮಾಡ್ತಾರೆ ಅಂತ. ಸೊ ಮೊದಲನೇ ಆನ್ಸರ್ ಮೆದು ಕಬ್ಬಿಣದಿಂದ ಅದನ್ನು ನಾವು ಬಳಸ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್, ನೀವು ಕಾರೊಂದರಲ್ಲಿ ಚಲಿಸುತ್ತಿರುವಿರಿ. ಇವಾಗ ನೀವು ಕಾರ್ನಲ್ಲಿ ಚಲಿಸ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಇದ್ದಕ್ಕಿದ್ದಂತೆ ಸಿಡಿಲು ಬಡಿಯುತ್ತದೆ. ಸಡನ್ನಾಗಿ ಸಿಡಿಲು ಬಡಿಯುತ್ತದೆ. ಆಗ ನೀವು ಮಾಡುವ ಮೊಟ್ಟ ಮೊದಲ ಕೆಲಸ ಏನು ಮಾಡ್ತೀರಾ? ಮೊದಲು ಕಾರ್ ಚಲಿಸ್ಬೇಕಾದ್ರೆ ಸಿಡಿಲು ಬಂದ್ಬಿಡುತ್ತೆ. ಸೊ ಆಪ್ಷನ್ಸ್ ನೋಡ್ತಾ ಹೋಗೋಣ. ಎ ಕಾರನ್ನು ನಿಲ್ಲಿಸಿ ಹೊರಗೆ ಜಿಗಿದು ನೆಲದ ಮೇಲೆ ಅಂಗಾತ ಮಲಗಿಕೊಳ್ಳುವುದು. ಒಂದನೇ ಆಪ್ಷನ್ ಏನು ಹೇಳ್ತೈತೆ? ಕಾರನ್ನು ನಿಲ್ಲಿಸಿ ಹೊರಗೆ ಜಿಗಿದು ನೆಲದ ಮೇಲೆ ಅಂಗಾತ ಮಲಗಿಕೊಳ್ಳೋದು. ಎರಡನೇ ಆಪ್ಷನ್ನು ಕಾರನ್ನು ನಿಲ್ಲಿಸಿ ಹತ್ತಿರವಿರುವ ಮರವೊಂದರ ಕೆಳಗೆ ನಿಲ್ಲುವುದು. ಮೂರನೇ ಆಪ್ಷನ್ ಹತ್ತಿರವಿರುವ ಮರದ ಕಂಬವೊಂದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವುದು. ನಾಲ್ಕನೇ ಆಪ್ಷನ್ನು ಕಾರಿನೊಳಗೆ ಅಂಗಾತ ಮಲಗಿಕೊಳ್ಳುವುದು. ಯಾವುದು ಸರಿ? ನೋಡಿ, ಕಾರಿನೊಳಗೆ ಅಂಗಾತ ಮಲಗಿಕೊಳ್ಳೋದು ತಪ್ಪು. ಹತ್ತಿರವಿರುವ ಮರದ ಕಂಬವೊಂದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವುದು ಅದು ತಪ್ಪು. ಯಾಕಂದರೆ ಮರಕ್ಕೇನೆ ಮೊದಲು ಸಿಡಿಲು ಬಡಿಯೋದು. ಕಾರನ್ನು ನಿಲ್ಲಿಸಿ ಹತ್ತಿರವಿರುವ ಮರವೊಂದರ ಕೆಳಗೆ ನಿಲ್ಲುವುದು ಅದು ಕೂಡ ತಪ್ಪು. ಯಾಕಂದರೆ ಮೊದಲು ಕಟ್ಟಿಗೆಗೆ ಬೆಂಕಿ ಸ್ಪರ್ಶವಾಗೋದು, ಬೇಗ ಹತ್ಕೊಳ್ಳುತ್ತೆ. ಸೊ ಆನ್ಸರ್ ಈಸ್, ಉತ್ತರ ಏನಂದರೆ ಕಾರನ್ನು ನಿಲ್ಲಿಸಿ ಹೊರಗೆ ಜಿಗಿದು ನೆಲದ ಮೇಲೆ ಅಂಗಾತ ಮಲಗಿಕೊಳ್ಳುವುದು ಕರೆಕ್ಟ್ ಆನ್ಸರ್. ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಮೂರನೇ ಕ್ವೆಶನ್ನು, ಸಿಂಗಲ್ ಪಾಯಿಂಟ್ ಮೂಲಕ ಹಲವಾರು ಸಾಧನಗಳಿಗೆ ವಿದ್ಯುತ್ ಪಡೆಯುವುದು ಸುರಕ್ಷಿತವಲ್ಲ, ಏಕೆಂದರೆ. ಈ ಸಿಂಗಲ್ ಫ್ಯೂಸ್ ಆಗೈತೆ ಅಂತ ಹೇಳ್ತಿರ್ತೀವಿ ನೋಡಿ ಮನೆಯಲ್ಲಿ. ಆವಾಗ ಹಲವಾರು ಸಾಧನಗಳಿಗೆ ವಿದ್ಯುತ್ ಪಡೆಯುವುದು ಸುರಕ್ಷಿತವಲ್ಲ, ಯಾಕೆ ಅಂತ ಕ್ವೆಶನ್ನು. ಒಂದನೇ ಆಪ್ಷನ್ನು ವಿದ್ಯುತ್ ಪ್ರವಾಹ ಕಡಿಮೆಯಾಗುತ್ತದೆ, ಅಂದರೆ ಕರೆಂಟ್ ಕಡಿಮೆ ಆಗುತ್ತದೆ ಅಂತ, ಕರೆಂಟಿನ ಪ್ರವಾಹ ಕಡಿಮೆ ಆಗುತ್ತದೆ ಅಂತ ಹೇಳಿದ್ದಾರೆ. ಎರಡನೇ ಆಪ್ಷನು ವಿದ್ಯುತ್ ಪ್ರವಾಹ ಹೆಚ್ಚುತ್ತದೆ ಅಂತ ಹೇಳಿದ್ದಾರೆ. ಒಂದನೇ ಆಪ್ಷನ್ನು ಕಡಿಮೆ ಆಗುತ್ತೆ ಅಂತ. ಎರಡನೇ ಆಪ್ಷನ್ನು ಹೆಚ್ಚಾಗುತ್ತದೆ ಅಂತ ಹೇಳಿದ್ದಾರೆ. ಮೂರನೇ ಆಪ್ಷನ್ನು ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ವೋಲ್ಟೇಜ್ ಹೆಚ್ಚುತ್ತದೆ ಅಂತ ಹೇಳಿದ್ದಾರೆ. ನಾಲ್ಕನೇ ಆಪ್ಷನ್ನು ವಿದ್ಯುತ್ ವೋಲ್ಟೇಜ್ ಕಡಿಮೆಯಾಗಿ ವಿದ್ಯುತ್ ಪ್ರವಾಹ ಹೆಚ್ಚುತ್ತದೆ. ಸೊ ಆನ್ಸರ್ ಈಸ್ ಡಿ. ವಿದ್ಯುತ್ ವೋಲ್ಟೇಜ್ ಕಡಿಮೆ ಆಗ್ತಾ ಹೋಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತಾ ಹೋಗುತ್ತೆ. ಏನಾದರೂ ಡ್ಯಾಮೇಜ್, TV ಆಗಲಿ, ಫ್ರಿಡ್ಜ್ ಆಗಲಿ, ಆಮೇಲೆ ವಾಷಿಂಗ್ ಮಿಷಿನ್, ಈ ಥರ ನಾವು ಸಿಂಗಲ್ ಫ್ಯೂಸ್ ಇದ್ದಾಗ ಆನ್ ಮಾಡಿದ್ರೆ ಅದೇನಾಗುತ್ತೆ, ವಿದ್ಯುತ್ ಉಪಕರಣಗಳಿಗೆ ಹಾನಿ ಉಂಟಾಗುತ್ತದೆ. ಓಕೆ, ನೆಕ್ಸ್ಟ್ ಕ್ವೆಶನ್, ನಾಲ್ಕನೇ ಕ್ವೆಶನ್ನು, ಫ್ಯೂಸ್ ವೈರ್
ವೈರ್ನ ಕಾರ್ಯ ಏನು? ಫ್ಯೂಸ್ ವೈರ್ನ ಕಾರ್ಯ ಏನು? ಒಂದನೇ ಆಪ್ಷನು, ಒಂದು ಮಂಡಲದ ಮೂಲಕ ಹರಿಯುವ ಅತಿ ಹೆಚ್ಚಿನ ವಿದ್ಯುತ್ ಪ್ರವಾಹವನ್ನು ತಡೆಯುವುದು. ಒಂದು ಮಂಡಲದ ಮೂಲಕ ಹರಿಯುವ ಅತಿ ಹೆಚ್ಚಿನ ವಿದ್ಯುತ್ ಪ್ರವಾಹವನ್ನು ತಡೆಯುವುದು. ಎರಡನೇ ಆಪ್ಷನ್ನು, ವಿದ್ಯುತ್ ಸರಬರಾಜನ್ನು ಹೆಚ್ಚಿಸುವುದು. ಮೂರನೇದು, ವಿದ್ಯುತ್ ಸರಬರಾಜನ್ನು ಕಡಿಮೆ ಮಾಡುವುದು. ಇದು ಎರಡನೇ ಆಪ್ಷನ್ನು ಹೆಚ್ಚಿಗೆ ಮಾಡೋದು, ವಿದ್ಯುತ್ ಸರಬರಾಜನ್ನು. ಮೂರನೇ ಆಪ್ಷನ್ನು, ವಿದ್ಯುತ್ ಸರಬರಾಜನ್ನು ಕಡಿಮೆ ಮಾಡುವುದು. ನಾಲ್ಕನೇ ಆಪ್ಷನು, ವಿದ್ಯುತ್ ವಿಭವವನ್ನು ಸ್ಥಿರಗೊಳಿಸುವುದು. ಯಾವುದು ಆನ್ಸರು ಅಂದರೆ, ಫ್ಯೂಸ್ ವೈರ್ನ ಕಾರ್ಯ ಏನು ಅಂದರೆ, ಒಂದು ವೈರ್ ಇರುತ್ತೆ, ಅದರಲ್ಲಿರೋ ಫ್ಯೂಸ್ನ ಕಾರ್ಯ ಏನು ಅಂದರೆ, ಒಂದು ಮಂಡಲದ ಮೂಲಕ ಹರಿಯುವ ಅತಿ ಹೆಚ್ಚಿನ ವಿದ್ಯುತ್ ಪ್ರವಾಹವನ್ನು ತಡೆಯುವುದು. ಅದರಲ್ಲಿ ಎಷ್ಟೇ ಹೆಚ್ಚಿಗೆ ವಿದ್ಯುತ್ ಪ್ರವಾಹ ಆಗ್ತಿದ್ರೂ ಕೂಡ ಅದನ್ನು ತಡೆಯೋ ಶಕ್ತಿ ಆ ಫ್ಯೂಸ್ ವೈರಲ್ಲಿ ಇರುತ್ತೆ. ಅದಕ್ಕೆ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ಫಿಫ್ತ್ ಕ್ವಶನ್. ಟ್ರಾನ್ಸಿಸ್ಟರ್ ಒಂದರ ಆಂತರಿಕ ಆ್ಯಂಟೆನಾವನ್ನು ಕೆಳಗಿನ ಇದರಿಂದ ಮಾಡಿರುತ್ತಾರೆ. ಟ್ರಾನ್ಸಿಸ್ಟರ್ ನೋಡಿದಿರಲ್ಲ ನೀವೆಲ್ಲ, ಟ್ರಾನ್ಸಿಸ್ಟರ್ ಅದು ಒಂದರ ಆಂತರಿಕ ಆ್ಯಂಟೆನಾ. ಈ ಕೆಳಗಿನ ಇದರಿಂದ ಮಾಡಿರ್ತಾರೆ. ಯಾವುದರಿಂದ ಮಾಡಿರ್ತಾರೆ ಟ್ರಾನ್ಸಿಸ್ಟರ್ಸ್ನ? ಫಸ್ಟ್ ಆಪ್ಷನ್ ಆಲ್ನಿಕೋ, ಎರಡನೇ ಆಪ್ಷನ್ ತಾಮ್ರ, ಮೂರನೇ ಆಪ್ಷನ್ ಸಿಲಿಕಾನು, ನಾಲ್ಕನೇ ಆಪ್ಷನ್ ಫೆರೋಕ್ರೋಮ್. ಸೊ ಯಾವುದು ಕರೆಕ್ಟ್ ಆನ್ಸರ್ ಅಂದರೆ ಫೆರೋಕ್ರೋಮ್. ಆಪ್ಷನ್ ಡಿ is the correct answer for fifth question. Next question, sixth question. ವಿದ್ಯುತ್ ಶಕ್ತಿ ಅನುಭೋಗದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಆರೋಹಣ ಕ್ರಮದಲ್ಲಿದೆ? ಸೊ ವಿದ್ಯುತ್ ಶಕ್ತಿ ಅನುಭೋಗದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಆರೋಹಣ ಕ್ರಮದಲ್ಲಿದೆ? ಆರೋಹಣ ಅವರೋಹಣ ಅವ್ರು ಕೇಳಿರೋದು ಆರೋಹಣ. ಒಂದನೇ ಆಪ್ಷನ್ನು, ಕೆಟಲ್ ನೀರು ಕುದಿಯುವ ಪಾತ್ರೆ, ವಿದ್ಯುತ್ ಪಂಕ, ದೂರದರ್ಶನ. ಎರಡನೇ ಆಪ್ಷನ್, ವಿದ್ಯುತ್ ಪಂಕ, ಕೆಟಲ್, ದೂರದರ್ಶನ. ಮೂರನೇ ಆಪ್ಷನ್, ದೂರದರ್ಶನ, ವಿದ್ಯುತ್ ಪಂಕ, ಕೆಟಲ್. ನಾಲ್ಕನೇ ಆಪ್ಷನ್, ಎಲ್ಲವೂ ಸಮಾನ. ಏನು ಕೇಳಿದ್ದಾರೆ? ವಿದ್ಯುತ್ ಶಕ್ತಿ ಅನುಭೋಗದ ಪ್ರಕಾರ ಈ ಕೆಳಗಿನವಲ್ಲಿ ಯಾವುದು ಸರಿಯಾದ ಆರೋಹಣ ಕ್ರಮದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ವಿದ್ಯುತ್ ಪಂಕ, ಕೆಟಲ್, ದೂರದರ್ಶನ. ನೆಕ್ಸ್ಟ್ ಸೆವೆಂತ್ ಕ್ವಶನ್. ಎ ಸಿ ಅಥವಾ ಆಲ್ಟರ್ನೇಟ್ ಎ ಸಿ ಅಂತಲೂ ಕರೀತಾರೆ, ಆಲ್ಟರ್ನೇಟ್ ಕರೆಂಟ್ ಅಂತಲೂ ಕರೀತಾರೆ. ಕರೆಂಟ್ಗಾಗಿ ನಾವು ಬಳಸುವುದು ಏನನ್ನು ಬಳಸ್ತೀವಿ? ಫಸ್ಟ್ ಆಪ್ಷನ್ ಎಲಿಮಿನೇಟರ್, ಎರಡನೇ ಆಪ್ಷನ್ ಟ್ರಾನ್ಸ್ಫಾರ್ಮರ್, ಮೂರನೇ ಆಪ್ಷನ್ ಬ್ಯಾಟ್ರಿ, ನಾಲ್ಕನೇ ಆಪ್ಷನ್ ಇವು ಯಾವುದೂ ಅಲ್ಲ. ಸೊ ಎ ಸಿ ಕರೆಂಟ್ನಲ್ಲಿ ನಾವು ಬಳಸೋದು ಟ್ರಾನ್ಸ್ಫಾರ್ಮರ್. ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಎಂಟನೇ ಪ್ರಶ್ನೆ. 100 ವ್ಯಾಟ್ ಬಲ್ಬ್ನ ನಿರೋಧತ್ವ R1 ಮತ್ತು 61 ವ್ಯಾಟ್ನ ದರದು R2 ಆಗಿದೆ. ಕೆಳಗಿನವುಗಳಲ್ಲಿ ಯಾವುದು ಸರಿ? ಫಸ್ಟ್ ಆಪ್ಷನ್ R1 ಈಸ್ ಗ್ರೇಟರ್ ದೆನ್ 1, ಸೆಕೆಂಡ್ ಆಪ್ಷನ್ R1 ಈಸ್ ಸ್ಮಾಲರ್ ದೆನ್ 1, ಸಿ R1 ಈಸ್ ಈಕ್ವಲ್ ಟು 1, ಡಿ ದತ್ತಾಂಶ ಸಾಕಾಗುವುದಿಲ್ಲ. 100 ವ್ಯಾಟ್ ಬಲ್ಬ್ನ ನಿರೋಧತ್ವ R1 ಮತ್ತು 60 ವ್ಯಾಟ್ನ R2 ಏನು? ಸೊ R1 ಈಸ್ ಈಕ್ವಲ್ ಟು 100 ವ್ಯಾಟ್ ಆ್ಯಂಡ್ R2 ಈಸ್ ಈಕ್ವಲ್ ಟು 60 ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿ ಅಂತ, ಇದನ್ನು ಯಾವ ರೀತಿ ಬರ್ಕೋಬೋದು ಅಂತ. R1 is 100 and R2 is 60. Okay, so R1 is smaller than 1. Okay, option is
ಬಿ. ನೆಕ್ಸ್ಟ್ 9th ಕ್ವೆಶನ್. ಹೊಸದಾಗಿ ಕಂಡುಹಿಡಿಯುವ ಅತಿ ಉಷ್ಣತೆಯ ಅರೆವಾಹಕಗಳು ಯಾವುವು? ಹೊಸದಾಗಿ ಕಂಡುಹಿಡಿಯುವ ಅತಿ ಉಷ್ಣತೆಯ ಅರೆವಾಹಕಗಳು. 1ನೇ ಆಪ್ಷನ್ ಲೋಹದ ಮಿಶ್ರ ಲೋಹಗಳು. 2ನೇ ಆಪ್ಷನ್ ಶುದ್ಧ ವಿರಳ ಭಸ್ಮ ಲೋಹಗಳು, ಶುದ್ಧ ವಿರಳ ಭೂಲೋಹಗಳು. ಸಿ 3ನೇ ಆಪ್ಷನ್ ಸೆರಾಮಿಕ್ ಆಕ್ಸೈಡ್ಗಳು. ಡಿ ನಿರವಯವ ಬ್ರಹ್ಮಾಣುಗಳ ಅಂದರೆ ಇನ್ಆರ್ಗ್ಯಾನಿಕ್ ಪಾಲಿಮರ್ಸ್. ಇನ್ಆರ್ಗ್ಯಾನಿಕ್ ಪಾಲಿಮರ್ಸ್, ಅದರಲ್ಲಿ ಇನ್ಆರ್ಗ್ಯಾನಿಕ್ ಪಾಲಿಮರ್ಸ್ ನಿರವಯವ ಬ್ರಹ್ಮಾಣುಗಳು ಅಂದರೆ. ಓಕೆ, ಹೊಸದಾಗಿ ಕಂಡುಹಿಡಿದಿರುವ ಅತಿ ಉಷ್ಣತೆಯ ಅರೆವಾಹಕಗಳು ಯಾವುವು ಇದರಲ್ಲಿ? ಆಪ್ಷನ್ ಸಿ ಸೆರಾಮಿಕ್ ಆಕ್ಸೈಡ್ಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. 10ನೇ ಪ್ರಶ್ನೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಿದ್ಯುತ್ ಶಕ್ತಿಯ ವಿತರಣೆಯನ್ನು ಹೆಚ್ಚಿನ ಪರ್ಯಾಯ ವಿಭವಾಂತರದಲ್ಲಿ ಮಾಡುತ್ತಾರೆ ಏಕೆಂದರೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಿದ್ಯುತ್ ಶಕ್ತಿಯ ವಿತರಣೆಯನ್ನು ಹೆಚ್ಚಿನ ಪರ್ಯಾಯ ವಿಭವಾಂತರದಲ್ಲಿ ಮಾಡುತ್ತಾರೆ ಏಕೆಂದರೆ. ಆಪ್ಷನ್ ನೋಡಿ. ಎ ವಿದ್ಯುತ್ ಶಕ್ತಿಯ ಅಪವ್ಯಯ ಕಡಿಮೆಯಾಗುತ್ತದೆ. ಬಿ ವಿದ್ಯುತ್ ತಂತಿಗಳ ಕಳ್ಳತನವನ್ನು ತಡೆಯುತ್ತದೆ. ಆಪ್ಷನ್ ಡಿ ವಿದ್ಯುತ್ ಶಕ್ತಿ ಬಹಳ ಕಡಿಮೆ ವೇಳೆಯಲ್ಲಿ ಹರಡುತ್ತದೆ. ಆಪ್ಷನ್ ಡಿ ಪ್ರಕಾಶವನ್ನು ಹೆಚ್ಚಿಸುತ್ತದೆ. ಏನು ಕೇಳಿದ್ದಾರೆ? ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಿದ್ಯುತ್ ಶಕ್ತಿಯ ವಿತರಣೆಯನ್ನು ಹೆಚ್ಚಿನ ಪರ್ಯಾಯ ವಿಭವಾಂತರದಲ್ಲಿ ಮಾಡುತ್ತಾರೆ ಯಾಕೆ ಅಂತ ಕೇಳಿದ್ದಾರೆ. ಸೊ ವಿದ್ಯುತ್ ಶಕ್ತಿಯ ಅಪವ್ಯಯ ಕಡಿಮೆಯಾಗುವುದರಿಂದ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಿದ್ಯುತ್ ಶಕ್ತಿಯ ವಿತರಣೆಯನ್ನು ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ವಿದ್ಯುತ್ ಕಂಬಗಳು, ಆ ಕಂಬಗಳಿಗೆ ಏನು ಮಾಡ್ತಾರೆ, ವಯರ್ಗಳನ್ನು ಒಂದರಿಂದ ಒಂದಕ್ಕೆ ಜೋಡಿಸ್ತಾ ಹೋಗಿ ಒಂದೊಂದು ಊರುಗಳಿಗೆ ಕರೆಂಟ್ನ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಈಸ್ ವಿದ್ಯುತ್ ಶಕ್ತಿಯ ಅಪವ್ಯಯ ಕಡಿಮೆಯಾಗುವುದರಿಂದ ಒಂದರಿಂದ ಇನ್ನೊಂದು ಸ್ಥಳಕ್ಕೆ ವಿದ್ಯುತ್ ಶಕ್ತಿಯ ವಿತರಣೆಯನ್ನು ಹೆಚ್ಚಿನ ಪರ್ಯಾಯ ವಿಭವಾಂತರದಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್. ವಿದ್ಯುತ್ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದನ್ನು ಇದರಲ್ಲಿ ಕಾಣಬಹುದು. ಇದರಲ್ಲಿ ಆಪ್ಷನ್ ಎ ವಿದ್ಯುತ್ ಬೀಸಣಿಗೆ ಅಂದರೆ ಫ್ಯಾನ್. ಆಪ್ಷನ್ ಬಿ ತಾಪದ ಹೀಟರ್. ಆಪ್ಷನ್ ಸಿ ಪ್ರಜ್ವಲಿತ ವಿದ್ಯುತ್ ದೀಪ. ಆಪ್ಷನ್ ಡಿ ವಿದ್ಯುತ್ ಕೋಶ. ಸೊ ಕ್ವೆಶನ್ ಏನು? ವಿದ್ಯುತ್ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದು ಇದರಲ್ಲಿ ಕಾಣಬಹುದು ಅಂದರೆ ಆಪ್ಷನ್ ಡಿ ಅಂದರೆ ಕರೆಂಟ್, ಕೋಶ ಅಂದರೆ ಸರ್ಕ್ಯೂಟ್. ಓಕೆ, ನೆಕ್ಸ್ಟ್ 12ನೇ ಕ್ವೆಶನ್.